ನಮಸ್ತೆ ಎಲ್ಲರಿಗೂ. ಇವತ್ತು ನಾವು ಯೂಟ್ಯೂಬಲ್ಲಿ ಬಂದಂತಹ ಒಂದು ನೋಟಿಫಿಕೇಶನ್ ಬಗ್ಗೆ ತಿಳಿದುಕೊಳ್ಳೋಣ. ಇವಾಗ ನೋಡ್ಬೋದು, ಮೊದಲು ನಾವು YT ಸ್ಟುಡಿಯೋ ಆ್ಯಪ್ ಇದೆ ಅಲ್ವಾ, ಅದನ್ನು ಓಪನ್ ಮಾಡಬೇಕಾಗತ್ತೆ. ಹಾಗೆ ಹೀಗೆ ಕೆಳಗಡೆ ಬಂದರೆ ಇಲ್ಲಿ ನೋಡ್ಬೋದು, ಇದು ನಂದು ಫುಡ್ ಪ್ಯಾಬಲ್ಸ್ ಅಂತ, ಇದು ಫುಡ್ ಚಾನೆಲ್ ಹೊಸದಾಗಿ ಶುರು ಮಾಡಿರುವಂಥದ್ದು. ಹೀಗೆ ಕೆಳಗಡೆ ಬಂದರೆ ಇಲ್ಲಿ 10 ಸಬ್ಸ್ಕ್ರೈಬರ್ ಇದ್ದಾರೆ, ನೋಡ್ಕೊಳ್ಳಿ. ಸ್ಟ್ಯಾಂಡ್ ಔಟ್ ಟು ಅಡ್ವರ್ಟೈಸಸ್ ಫಾರ್ opportunities to earn more ಅಂತಿದೆ. ಶೇರಿಂಗ್ ಚಾನೆಲ್ ಇನ್ಸೈಟ್ಸ್ ಮೇ ಇಂಪ್ರೂವ್ ಯುವರ್ ಆಡ್ಸ್, ಬ್ರ್ಯಾಂಡ್ ಡೀಲ್ಸ್ ಆ್ಯಂಡ್ ಶಾಪಿಂಗ್ ಅರ್ನಿಂಗ್ ಅಪರ್ಚುನಿಟೀಸ್ ಅಂತ ಇದೆ. ಇದನ್ನು ಇವಾಗ ನಾವು ಕ್ಲಿಕ್ ಮಾಡಿದರೆ ಹೀಗೆ ಬರುತ್ತೆ, ಯು ಕಾಂಟ್ ಚೇಂಜ್ ದಿಸ್ ಸೆಟ್ಟಿಂಗ್, ಚೆಕ್ ದಟ್ ಯು ಆರ್ ಸೈನ್ಡ್ ಇನ್ ವಿತ್ ದ ಕರೆಕ್ಟ್ ಚಾನೆಲ್ ಅಂತ ಬರುತ್ತೆ. ಓಕೆ, ಡನ್ ಅಂತ ಕೊಡುವ. ಹಾಗೆ ಇಲ್ಲಿ ನೋಟಿಫಿಕೇಶನ್ ನೋಡ್ಬೋದು ನೀವು. ಈ ನೋಟಿಫಿಕೇಶನ್ಗೆ ಹೋದರೆ ಇಲ್ಲಿ ಹೀಗೆ ಇದೆ, ಇಲ್ಲಿ ನೋಟಿಫಿಕೇಶನ್ ಇದೆ ನೋಡ್ಬೋದು, ಸ್ಟ್ಯಾಂಡ್ ಔಟ್. ಅದನ್ನು ನೀವು ಕ್ಲಿಕ್ ಮಾಡಿದರೆ ಹೀಗೆ ಬರುತ್ತೆ. ಇದರಲ್ಲಿ ನೀವು ಹೇಗೆ ಅದನ್ನು ಸೆಲೆಕ್ಟ್ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ಟರ್ನ್ ಆನ್ ಹೇಗೆ ಮಾಡಬೇಕು ಅಂತ ಹೇಳಿ. ಟರ್ನ್ ಆನ್ ಚಾನೆಲ್ ಇನ್ಸೈಟ್ ಶೇರಿಂಗ್ ಅಂತ ಇದೆ. ಹಾಗೆ ಎಲಿಜಿಬಿಲಿಟಿ ಕೂಡ ಹೇಳಿದ್ದಾರೆ. ಸೆಟ್ಟಿಂಗ್ಸ್ ಅವೈಲೇಬಲ್ YPP ಕ್ರಿಯೇಟರ್ಸ್ ಗ್ಲೋಬಲಿ ಇನ್ ಯೂಟ್ಯೂಬ್ ಸ್ಟುಡಿಯೋ ಆನ್ ಡೆಸ್ಕ್ಟಾಪ್ ಅಂತ ಇದೆ. ನೋಡ್ಬೋದು, ಇಲ್ಲಿ ನೀವು ಕೆಳಗಡೆ ಬಂದರೆ ಇವಾಗ ಸೈನ್ ಇನ್ ಆಗಬೇಕು ಯೂಟ್ಯೂಬ್ ಸ್ಟುಡಿಯೋಗೆ. ಹಾಗೆ ಅದಾದಮೇಲೆ ಬಾಟಮ್ ಲೆಫ್ಟ್ ಕ್ಲಿಕ್ ಸೆಟ್ಟಿಂಗ್ಸ್ ಅಂತ ಎಲ್ಲ ಇದೆ. ಇವಾಗ ನೋಡ್ಬೋದು, ನಾವು ಇದರಲ್ಲಿ ಚೇಂಜಸ್ ಏನು ಮಾಡೋದಕ್ಕಾಗೋದಿಲ್ಲ. ಇವಾಗ ನಾವು ಡೆಸ್ಕ್ಟಾಪಲ್ಲಿ ಮಾಡಬೇಕು. ಇಲ್ಲ ಅಂತಂದರೆ ಮೊಬೈಲಲ್ಲಿ ಡೆಸ್ಕ್ಟಾಪನ್ನು ನಾವು ಓಪನ್ ಮಾಡಬೇಕು, ಡೆಸ್ಕ್ಟಾಪ್ ವರ್ಷನನ್ನು ನಾವು ಓಪನ್ ಮಾಡ್ಕೋಬೇಕು. ಡೆಸ್ಕ್ಟಾಪ್ ಮೋಡನ್ನು ಓಪನ್ ಮಾಡಿಕೊಂಡ್ರೆ ಅದರಲ್ಲಿ ನೀವು ನೋಡ್ಬೋದು. ಇವಾಗ ನಾನು ಅದಕ್ಕೆ ಲ್ಯಾಪ್ಟಾಪಲ್ಲಿ ನಾನು ತೋರಿಸ್ತೀನಿ ನಿಮಗೆ. ಓಕೆ, ನೀವು ಇವಾಗ ಡೆಸ್ಕ್ಟಾಪಲ್ಲಿ ನೋಡ್ಬೋದು, ಇದು ನಂದು ಫುಡ್ ಪ್ಯಾಬಲ್ಸ್ ಚಾನೆಲ್, ಹೊಸ ಚಾನೆಲ್. ಇದರಲ್ಲಿ 10 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಹಾಗೆ ಇದರಲ್ಲಿ ನೋಡಿ, ಇವಾಗ ಅದರಲ್ಲಿ ಹೇಳಿದಾಗೆ ಸೆಟ್ಟಿಂಗ್ಸ್ ಅಲ್ಲಿ ಹೋಗಿ ನಾವು ಚಾನೆಲ್ಲಿಗೆ ಅದರಲ್ಲಿ ಅಡ್ವಾನ್ಸ್ಡ್ ಸೆಟ್ಟಿಂಗ್ಸಿಗೆ ಹೋಗಿ ನೋಡಬೇಕು. ಇದರಲ್ಲಿ ನನಗೆ ಯಾವುದೇ ತರಹದ ಇನ್ಸೈಡ್ ಶೇರಿಂಗ್ ಕಾಣಿಸ್ತಿಲ್ಲ. ಓಕೆ, ಇದರಲ್ಲಿ ಯಾವುದೇ ತರಹದ ಇನ್ಸೈಡ್ ಶೇರಿಂಗ್ ಕಾಣಿಸ್ತಿಲ್ಲ. ಸೊ ಕ್ಲೋಸ್ ಮಾಡ್ತೀನಿ. ಹಾಗೆ ಇವಾಗ ನನ್ನ ಇದೇ ಚಾನಲ್ ಅಂದರೆ ನಾಶ್ ಆಲ್ ಇನ್ ಒನ್ ಲರ್ನಿಂಗ್ ಚಾನಲ್ನ ಓಪನ್ ಮಾಡ್ತೀನಿ. ಇದರಲ್ಲಿ ಕೂಡ ನನಗೆ 587 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಹಾಗೆ ಇದರಲ್ಲಿ ಇವಾಗ ನಾವು ನೋಡೋಣ, ಸೆಟ್ಟಿಂಗ್ಸಿಗೆ ಹೋಗಿ ಹಾಗೆ ಚಾನಲಲ್ಲಿ ಅಡ್ವಾನ್ಸ್ಡ್ ಸೆಟ್ಟಿಂಗ್ಸ್, ಹಾಗೆ ಹೀಗೆ ನೋಡಿ ಕೆಳಗಡೆ ಬಂದರೆ ನಿಮಗೆ ಇವಾಗ ನೀವು ನೋಡ್ಬೋದು, ಇದರಲ್ಲಿ ಕೂಡ ನನಗೆ ಆ ಇನ್ಸೈಡ್ ಶೇರಿಂಗ್ ಕಾಣಿಸ್ತಿಲ್ಲ. ಯಾಕೆ ಕಾಣಿಸ್ತಿಲ್ಲ? ಹಾಗಾದರೆ ಅದು ಯಾರಿಗೆ ಕಾಣಿಸುತ್ತೆ ಅಂತಂದರೆ, ಇನ್ಸೈಡ್ ಶೇರಿಂಗ್ ಇವಾಗ ನೋಟಿಫಿಕೇಷನ್ ಏನು ಬಂದಿದೆ ಅದು ಯಾರ ಚಾನೆಲ್ ಮೊನೆಟೈಸೇಷನ್ ಆಗಿದೆ ಅವರು ಮಾತ್ರ ಅದನ್ನು ಯೂಸ್ ಮಾಡಬಹುದು. ಯಾರ ಚಾನೆಲ್ಲು ಮೊನೆಟೈಸೇಷನ್ ಆಗಿದೆ ಅವರು ಮಾತ್ರ ಆ ನೋಟಿಫಿಕೇಷನನ್ನು ನೀವು ಯೂಸ್ ಮಾಡಬಹುದು. ಹಾಗೆ ಜಾಸ್ತಿ ದುಡ್ಡನ್ನು ಅರ್ನ್ ಮಾಡ್ಬೋದು. ಎಲ್ಲ ಯೂಟ್ಯೂಬ್ ಚಾನೆಲ್ಸೆಲ್ಲ ಹೇಳ್ತಿರ್ತಾರೆ, ಇವಾಗ ಸ್ಮಾಲ್ ಸ್ಕೇಲ್ ಯೂಟ್ಯೂಬರ್ಸ್ ಯಾರಿದ್ದಾರೆ ಅವ್ರು ಕೂಡ ಅದನ್ನು ಆನ್ ಮಾಡ್ಬೋದು. ನೋಟಿಫಿಕೇಷನ್ ಆನ್ ಮಾಡಿದ್ರೆ, ಇನ್ಸೈಡ್ ಶೇರಿಂಗನ್ನು ಆನ್ ಮಾಡಿದ್ರೆ ನೀವು ಕೂಡ ಅರ್ನ್ ಮಾಡ್ಬೋದು ಅಂಥೇಳಿ. ಅಲ್ಲ, ನೀವು ಇವಾಗ ನಿಮ್ಮ ಚಾನೆಲ್ ಮೊನೆಟೈಸೇಷನ್ ಆಗಿದ್ದರೆ ನೀವು ಇನ್ಸೈಡ್ ಶೇರಿಂಗನ್ನು ನೀವು ಆನ್ ಮಾಡಿದರೆ ನಿಮ್ಮ ಡೇಟಾ ಎಲ್ಲ ತಗೊಳ್ತಾರೆ, ಆಯಿತಾ. ಯೂಟ್ಯೂಬಲ್ಲಿ ತಗೊಂಡು ಹಾಗೆ ಅಡ್ವರ್ಟೈಸ್ ಪಾರ್ಟಿ ಏನಿರುತ್ತೆ ಅವರಿದ್ದು ಥರ್ಡ್ ಪಾರ್ಟಿ, ಅಂದರೆ ಅಡ್ವರ್ಟೈಸ್ ಯಾರು ನಮ್ಮ ಚಾನಲ್ಗೆ ಕೊಡ್ತಾರೆ ಅವರಿಗೆ ಅದನ್ನು ಶೇರ್ ಮಾಡ್ತಾರೆ. ಹಾಗಾಗಿ ಅದರಿಂದ ತುಂಬ ದುಡ್ಡನ್ನು ಅರ್ನ್ ಮಾಡ್ಬೋದು. ಅದು ಯಾರ ಚಾನೆಲ್ ಮೊನೆಟೈಸೇಷನ್ ಆಗಿದೆ ಅವ್ರು ಮಾತ್ರ ಅದನ್ನು ಯೂಸ್ ಮಾಡ್ಬೋದು. ಓಕೆ.